ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡೋಣ ಅಂತ ಬಂದಿವಿ. ಅದು ಏನಂದ್ರೆ 24 hours ಕಾರ್ ಚಾಲೆಂಜ್ ಮಾಡ್ತಾ ಇದೀವಿ. ಯಾರ ಜೊತೆ ಅಂದ್ರೆ ನಮ್ಮ ಹುಡುಗರ ಜೊತೆನೆ ಮಾಡ್ತಿದೀವಿ. ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ತಾಕತ್ತಿದೆ ಕಾರ್ ಒಳಗಡೆ ಇರೋಕೆ ಅಂತ. ಬನ್ರಿ. ಇಲ್ಲಿ ತೊಂದರೆ ಇಲ್ಲ. ಇವರೆಲ್ಲರೂ ನಮ್ಮ ಕಾಲೇಜ್ ಮೇಟ್ಸೆ, ನಮ್ಮ ಪರಿಚಯ ಇರೋರೇನೆ. ಅಂಡ್ ಇನ್ನೊಂದೇನಂದ್ರೆ ಒಬ್ರಿಗೊಬ್ರು ಎಲ್ರಿಗೂ ಗೊತ್ತಿದ್ದಾರೆ. ನೋಡುವ, ಈಗ ಸದ್ಯಕ್ಕೆ ಇವ್ರ ಫ್ರೆಂಡ್ಸ್ ಎಲ್ಲ ಕಾಂಪಿಟೇಟರ್ಸ್ ಆಗಿರ್ತಾರೆ. ನನ್ನ ಹೆಸರು ಮಾನಸ. ನನ್ನ ಹೆಸರು ಬಿಂದುಶ್ರೀ. ನನ್ನ ಹೆಸರು ಮನೋಜ್. ನನ್ನ ಹೆಸರು ಭರತ್. ಸೊ ನಾನು ಒಂದು 10 ತಿಂಗಳ ಮುಂಚೆ ಒನ್ ಜಾಯಿಂಟ್ ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸೇಮ್ ಥಿಂಗ್ ನ ಮಾಡಿದ್ವಿ. ಬಟ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಆಗಿದೆ. ಆದ್ರೆ ಇವತ್ತು ನಾನು ಇದೇ ಚಾನಲ್ ಅಲ್ಲಿ ಈ ವಿಡಿಯೋ ಮಾಡಕ್ಕೆ ನಾನು ಹೋಸ್ಟ್ ಆಗಿ ಮಾಡ್ತೀನಿ. ಈ 4 ಜನ ಪಾರ್ಟಿಸಿಪೇಟ್ ಆಗಿ ಮಾಡ್ತಾರೆ. ಒನ್ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿದೀರಾ ವಿಡಿಯೋ? ನೋಡ್ತಿರ್ತೀವಿ, ಬಟ್ ನೀವು ಮಾಡಿರೋದು ಪಾರ್ಟಿಸಿಪೇಟ್ ಮಾಡಿರೋದು ನೋಡಿಲ್ಲ. ನೀವು ನೋಡಿದೀನಿ, ಓಕೆ, ಲೈಕು ಮಾಡಿದೀನಿ. ಹೌದಾ? ನೋಡಿದೀನಿ, ಸ್ವಲ್ಪ ಐಡಿಯಾ ಇದೆ. ನೋಡಿದಾರೆ ಅಂತ ಎಲ್ರು. ನಾನು ಅವಾಗ ಸೋತಿದ್ದಾಗ, ಆ ಚಾನಲ್ ಸೋತಿದ್ದಾಗ ಎಲ್ರು ಹೇಳೋರು ಏನು ಅಷ್ಟು ಈಸಿ ಆಗಿರೋದೆಲ್ಲ ಸೋತಿದ್ಯಾ ಅಂತ. ಬಟ್ ಸೇಮ್ ಥಿಂಗ್ ನ ಇವತ್ತು ರೀಕ್ರಿಯೇಟ್ ಮಾಡ್ತಿದೀವಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ಈಗ ಚಾಲೆಂಜ್ ಏನಂದ್ರೆ, ಈ ಕಾರ್ ಒಳಗಡೆ 24 hours ಇರಬೇಕು. ಇರೋದು ಬಿಡೋದಲ್ಲ ಅವ್ರಿಗೆ ಬಿಟ್ಟಿದ್ದು. ಅಂಡ್ ಪ್ರತಿ 1 hourಗೆ 100 rupees ಪೇ ಮಾಡ್ತೀವಿ. ಅಂದ್ರೆ ಇವ್ರಿಗೆ ಇವತ್ತು 2400 ರೂಪಾಯಿವರೆಗೂ ಗಳಿಸೋ ಚಾನ್ಸಸ್ ಇರುತ್ತೆ. ನೋಡುವ ಯಾರು ಎಷ್ಟು ಗಳಿಸ್ತಾರೆ ಅಂತ. ಸೊ ನಿಮ್ ಪ್ರಕಾರ ನೀವು ಎಷ್ಟು ಅವರ್ ಇರ್ಬೋದು? 4 hours. ಟಾಸ್ಕ್ ನೋಡಿದ್ಮೇಲೆ ಹೇಳ್ಬೇಕು. 100% ಕೊಡ್ತೀನಿ. 24 hours ಇರೋವರೆಗೂ. 24 hours ಟಾಸ್ಕ್ ನೋಡಿದ್ಮೇಲೆ ಡಿಸೈಡ್ ಮಾಡೋಣ. ಇವ್ರಿಬ್ರು 4 hours ಅಂತ ಹೆಚ್ಚು ಕಮ್ಮಿ. ನೋಡುವ ಯಾರ್ಯಾರು ಹೆಂಗೆ ಅಂತ. ಮೊದ್ಲು ಇವ್ರಿಗೆ ಒಳಗಡೆ ಸೀಟ್ ನ ಕೊಡಿಸಿ ಕುರ್ಸನ್ ಬನ್ನಿ. ಸೊ ಈಗ ಈ ಬ್ರೆಜಾ ಕಾರಲ್ಲಿ ಶೂಟ್ ಮಾಡ್ತಾ ಇದೀವಿ. ಇದು 2+3 ಇರೋ ಸೀಟು. ಬಟ್ ಈಗ 2+4 ನ ಮಾಡೋಣ ಬನ್ನಿ. ಇಲ್ಲಿ 4 ಜನ ಕೂರ್ತಾರೆ, ಮುಂದೆ ನಾವಿಬ್ರು ಕೂರ್ತೀವಿ. ನೋಡುವ ಇದ್ರೊಳಗಡೆ ಎಷ್ಟು ಜನ ಪಾರ್ಟಿಸಿಪೇಟ್ ಹೆಂಗ್ ಮಾಡ್ತಾರೆ ಅಂತ. ಬನ್ನಿ ಎಲ್ಲ ನಿಮ್ ಕಂಫರ್ಟಬಲ್, ನೀವು ಹೆಂಗಾರು ಕುತ್ಕೊಂಡ್ ಮಲ್ಕೊಂಡ್ಲೂಬಹುದು ಬೇಕಾರೆ. ಸೊ ಈಗ ಮೇನ್ ಬೇಸಿಕ್ ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ರಿ ಎಲ್ಲ ಒಂದ್ಸಲಿ. ಯಾವ್ದೇ ಕಾರಣಕ್ಕೂ ಅಲ್ಲಿರೋ ವಿಂಡೋಸ್ ನ ಓಪನ್ ಮಾಡಂಗಿಲ್ಲ. ಇನ್ನೊಂದೇನಂದ್ರೆ, ಕಾಲ್ ಯಾರು ಇಲ್ಲಿಂದ ಹೊರಗಡೆ ಇರ್ತಾರೋ ಎಲಿಮಿನೇಟ್ ಆಗ್ತಾರೆ. ಲಾಸ್ಟ್ ಯಾರು ವಿನ್ನರ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಕ್ಯಾಶ್ ಪ್ರೈಸ್ ಇರುತ್ತೆ. ಅಂದ್ರೆ ಇಂಡಿವಿಜುವಲ್ ಆಗಿ ಉಳ್ಕೊಂಡ್ರೆ ಅವಾಗ ಅಲ್ಲಿ ಗೇಮ್ ಸ್ಟಾಪ್ ಆಗುತ್ತೆ. ಸೊ ಕಾಂಪಿಟೇಟರ್ಸ್ ಇದ್ರೆ ಬೇಕಾದ್ರೆ 24 hours ಕೂಡ ಮಾಡಬಹುದು. ಅಂದ್ರೆ ಇಬ್ರು ಇದ್ರೆ 24 hours ಮಾಡಬಹುದು. ಲಾಸ್ಟ್ ಯಾರನ್ನ ಒಬ್ಬರೇ ಉಳ್ಕೊಂಡ್ರೆ ಸೊ ಅಲ್ಲಿ ಎಂಡ್ ಆಗುತ್ತೆ. ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತರ ಅನಿಸ್ತಾ ಇದೆ. ರೆಡಿ ಆಗಿರಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಟೈಮ್ ಈಗ ಆಲ್ಮೋಸ್ಟ್ 11:40 ಆಗ್ತಾ ಬಂದಿದೆ. ನೋಡೋಣ ಎಷ್ಟು ಅವರ್ ಇವ್ರು ಸ್ಟೇ ಆಗ್ತಾರೆ ಅಂತ. ಸದ್ಯಕ್ಕೆ ಕಾರ್ ಒಳಗಡೆ ಕೂರಿಸಿದೀವಿ. ಓಡ್ತಾನೆ ಇದೆ. ಆನ್ ಆಗಿಲ್ಲ ಮಚ್ಚಾ, ನಾನೇ ಆನ್ ಮಾಡಿದ್ನಲ್ಲ ಆಗ್ಲೇ. ಫಸ್ಟ್ ಎಲಿಮಿನೇಷನ್. ಅಲ್ಲಿವರೆಗೂ ನೀವ್ ಇರ್ತೀರಾ ನೋಡ್ರಿ. ಫಸ್ಟ್ ಬರ್ರಿ ಗೌಡ್ರೆ. Hello. ನಮಸ್ಕಾರ. ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಜರ್ನಿ ವಿತ್ ಕನ್ನಡಿಗ ಅವ್ರ ಜೊತೆ ನಾವು 4 ಜನ. ಏನಾಗುತ್ತೆ ನೋಡೋಣ. ಯಾರು ನೀನು? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಬಿಗ್ ಬಾಸ್ ನಾವ್ ಆಚೆ ಹೋಗ್ತೀವಿ ಅಂದ್ರೆ ಯಾರು? ನಾನು ಆರಾಮಾಗಿರ್ಬೋದು. ಹೆಂಗು ಬೆಳಗ್ಗೆ ನಾಷ್ಟ ಕಮ್ಮಿನೇ ಮಾಡಿದೀವಿ, ಸ್ವಲ್ಪ ಜಾಸ್ತಿನೇ ತಿನ್ನೋಣ. ಹೊಟ್ಟೆ ತುಂಬಿಸೋದ್ರ ಬದಲು ನಮ್ಗೇನು ಕೊಡ್ಲಿಲ್ಲ ಅಂದ್ರೆ ಇರ್ಬೋದು. ಆಕ್ಚುಲಿ ಇರ್ಬೋದು. ಹೊಟ್ಟೆ ತುಂಬಿದ್ರೆ ನೀವು ಗಾಳಿ ಬೇಕು ಅನ್ಸುತ್ತೆ, ಈಚೆ ಹೋಗ್ಬೇಕು ಅನ್ಸುತ್ತೆ. ಈ ಸೆಕೆಂಡ್ ಯಾವನ್ ಕುತ್ಕೋತಾನೆ ಇರ್ಬೋದು. ನೋಡೋಣ ಅಷ್ಟೇ. ಇರಕ್ ಆಗಲ್ಲ ಅಷ್ಟು. ನಾನೇನೋ ಇವಾಗ ಇರ್ಲಿಲ್ಲ, ಫಸ್ಟ್ ಹೆಲ್ಮೆಟ್ ಆಗ್ಬಿಟ್ರೆ ಅದನ್ನ ನೀ ಮಾಡ್ಬಿಡ್ತಾನೆ. ಅದಕ್ಕದು ಇರ್ತೀನಿ. ನೆಕ್ಸ್ಟ್ ವಿಡಿಯೋವರೆಗೂ ಹೇಳ್ತಾನೆ. ಇದು ಒಂದು ಚಾಲೆಂಜ್ ಆಕ್ಚುಲಿ. 24 hours ಇರ್ಬೇಕಂದ್ರೆ ಮೀಟರ್ ಬೇಕು. ಮೀಟರ್ ಬರಸಿಡಿಲು ಬಿಡ್ದಂಗ ಆಗ್ಬಿಡ್ತು. ಯಾರ್ಗ ಹನುಮಾನ್ ಚಾಲೀಸ್ ಬರುತ್ತೆ, ಸ್ಟಾರ್ಟ್ ಮಾಡಿ. ಜಯ ಹನುಮಾನ್ ಜ್ಞಾನ ಗುಣ ಸಾಗರ್, ಜಯ ಕಪೀಶತಿ ಲೋಕ ಉಜಾಗರ್, ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಯಾವಾಗ ಬೇಕಾದ್ರೆ ಗಿವ್ ಅಪ್ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಓಕೆನಾ? ಫೋರ್ಸ್ಫುಲ್ ಏನಿಲ್ಲ, ಆಡಿ ಅಂತ. ನಮಗೂ ಯೂಸ್ಫುಲ್ ಏನೇ, ಬೇಗ ಗಿವ್ ಅಪ್ ಮಾಡಿದ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮತ್ತೆ ಹೆಂಗಿದೆ ಜೋಶು? ಫುಲ್ ಹೈಯಲ್ಲಿ ಇದೆ ಸ್ಟಾರ್ಟಿಂಗ್ ಅಲ್ವಾ? ಸೂಪರ್, ಸಕ್ಕತ್ತಾಗಿದೆ. ಪೀಕ್ ಅಲ್ಲಿದೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಓಕೆ, ರೆಡಿ ಆಗಿದ್ರಲ್ಲ ಫಸ್ಟ್ ಟಾಸ್ಕ್ಗೆ? ಹೇಳಿ. ಏನಿರ್ಬೋದು ಫಸ್ಟ್ ಟಾಸ್ಕ್? ನೀವ್ ಹೇಳ್ಬೇಕು, ನೀವೇ ಹೇಳ್ಬೇಕು. ಕೂಲ್ ಡೌನ್. ಫಸ್ಟ್ ಟಾಸ್ಕ್ ಏನಂದ್ರೆ, ಎಲ್ರಿಗೂ ಒಂದೊಂದು ಬಲೂನ್ ಕೊಡ್ತೀನಿ. ಅದರಲ್ಲಿ ನಿಮ್ಗೆ 2 minutes ಟೈಮ್ ಇರುತ್ತೆ. ಯಾರು ಅಂದ್ರೆ ದೊಡ್ಡದಾಗಿ ಬ್ಲೋ ಮಾಡ್ತಾರೋ ಅವರು ಸೇಫ್ ಆಗಿರ್ತಾರೆ. ಮಿಕ್ದವ್ರ 3 ಜನಕ್ಕೆ ಆರ್ಡರ್ ವೈಸ್ ಟಾಸ್ಕ್ ಇರುತ್ತೆ. ಅಕಸ್ಮಾತ್ ಯಾರು ಡಮ್ ಅನ್ಸಿದ್ರೆ ಎಲಿಮಿನೇಟ್ ಆಗ್ತಾರೆ, ಪನಿಷ್ಮೆಂಟ್ ಇರುತ್ತೆ. ಲಾಸ್ಟ್ ಗೆ ನೀವು ಟೈಮ್ ಮಾಡಿರ್ಬೇಕು. 2 minutes ಒಳಗಡೆ ನೀವು ಟೈಮ್ ಮಾಡಿ ನಿಮ್ ಕೈಗೆ ಬಲೂನ್ ಕೊಡ್ಬೇಕು. ಟೈಮ್ ಮಾಡೋದಂತೂ ಕಂಪಲ್ಸರಿ. ಟೈಮ್ ಮಾಡಿದ್ರೆ ಎಲಿಮಿನೇಟ್. ಜಾಸ್ತಿ ದೊಡ್ಡ ಗೊತ್ತಾರೋ ಅವ್ರು ಸೇಫ್. ಮಿಗ್ದಿರೋರೆಲ್ಲ ಅವ್ರಿಗೆ ತಕ್ಕ ಮಟ್ಟಿಗೆ ಪನಿಷ್ಮೆಂಟ್ ಇರುತ್ತೆ. ಪನಿಷ್ಮೆಂಟ್ ಈಸಿ ಇರ್ಲಿ. ಪನಿಷ್ಮೆಂಟ್ ಆರ್ಡರ್ ವೈಸ್ ಆಗಿರುತ್ತೆ. ಯಾರು ಫಸ್ಟ್ ಡಮ್ ಅನ್ಸ್ಕೊಂತಾರೆ ಅಥವಾ ಯಾರು ತುಂಬಾ ಚಿಕ್ಕದಾಗ ಓದಿದ್ದಾರೆ, ಸೊ ಅದ್ರ ಮೇಲೆ ಪನಿಷ್ಮೆಂಟ್ ಇರುತ್ತೆ. ರೆಡಿನಾ? ಕಾಲೇಜ್ ನ ಪ್ರಮೋಷನ್ ಮಾಡೋ. ಸಪ್ತಗಿರಿ ಕಾಲೇಜ್ ಮುಂದೆ ನಮ್ ಸಪ್ತಗಿರಿ ಹುಡುಗರು ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ. ಸಪ್ತಗಿರಿ ಕಾಲೇಜ್ ಬಗ್ಗೆ ಹೇಳ್ರಿ ಎಲ್ಲ ಒಂದೊಂದ್ಸಲಿ ನೋಡೋಣ. ಮಾತೇ ಬರ್ತಿಲ್ಲ, ವರ್ಣನೆ ಮಾಡೋದಕ್ಕೆ ಮಾತು ಯಾವ್ದು ಸಿಗ್ತಾ ಇಲ್ಲ. ನನಗೆ ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ.
ಏನು ಇಲ್ಲ ಪ್ಲೇನ್. ರೆಡಿ, ಯುವರ್ ಟೈಮ್ ಸ್ಟಾರ್ಟ್. ಕಟ್ಟೋದು ತುಂಬಾ ಇಂಪಾರ್ಟೆಂಟ್. ಕಟ್ಲೇಬೇಕು ನೀವು ಕಂಪಲ್ಸರಿ. ಕಟ್ಟಿಲ್ಲ ಅಂದ್ರೆ ಎಲಿಮಿನೇಟ್ ಆಗ್ತೀರಾ. ಫಸ್ಟ್ ಎಲಿಮಿನೇಟ್ ಆಗಿ ಫಸ್ಟ್ ಪನಿಷ್ಮೆಂಟ್ ನಿಮಗೆ ತಗೊಂತೀರಾ. ಫೈನಲಿ ಫಸ್ಟ್ ಎಲಿಮಿನೇಟ್ ನಮ್ ಭರತ್ ಅವರು. ಸದ್ಯಕ್ಕೆ ಎಲ್ಲಾರ್ಕಿನ್ನ ದೊಡ್ಡದಾಗಿರೋ ಬಲೂನ್ ಅಂದ್ರೆ ಮಾನಸ ಅವ್ರದ್ದು. ಸೊ ಅವರು ಸೇಫ್ ಆಗಿದ್ದಾರೆ. ಅಂಡ್ ಫಸ್ಟ್ ಎಲಿಮಿನೇಟ್ ಬಂದು ಭರತ್ ಅವರು, ಸೆಕೆಂಡ್ ಎಲಿಮಿನೇಟ್ ಬಂದು ಮನೋಜ್ ಅವರು, ಥರ್ಡ್ ಎಲಿಮಿನೇಟ್ ಆಗಿರೋದು ಬಂದು ಬಿಂದುಶ್ರೀ ಅವರು. ಸೊ ಈಗ ಒಬ್ಬೊಬ್ಬರಿಗೆ ಪನಿಷ್ಮೆಂಟ್ ಕೊಡೋಣ. ಪನಿಷ್ಮೆಂಟ್ ಏನಂದ್ರೆ ಫಸ್ಟ್ ಸೋತಿರೋರು ಬಂದು 1 ಲೀಟರ್ ನೀರನ್ನ ಕುಡಿತಾರೆ. ಸೆಕೆಂಡ್ ಸೋತಿರೋರು ಬಂದು 750 ml ನೀರನ್ನ ಕುಡಿತಾರೆ. ಮೂರನೇ ಸೋತಿರೋರು ಬಂದು 500 ml ನೀರನ್ನ ಕುಡಿತಾರೆ. 1 ಲೀಟರ್ ವಾಟರ್ ತಾನೇ ನಿಂಗೆ ಆಗ್ತಿರೋ ಶೆಕೆಗೆ ಫುಲ್ ಕುಡ್ದ್ಬಿಡ್ಬೋದು ಆರಾಮ್ಸೆ. ಅದು ಸೆಕೆಂಡ್ ಇಯರ್ ಅಲ್ಲಿ ಬಂದ್ರೆ ಓಕೆ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಈ 1 ಲೀಟರ್ ಬಾಟಲ್ ಈ ಭರತ್ ಅವ್ರಿಗೆ ನೋಡಿ. 1 ಲೀಟರ್ ತೋರಿಸ್ರಿ. 1 ಲೀಟರ್ 750 ml ಮನೋಜ್ MD ಅವ್ರಿಗೆ. ಪ್ಲಾನ್ ಜೋರಾಗಿ ಮಾಡಿದ್ಯಪ್ಪ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚೆಲ್ಲಂಗಿಲ್ಲ ಯಾವುದೇ ಕಾರಣಕ್ಕೂ ಇವರಿಗೆ. ನಿಮ್ಗೆ ಹೆಂಗ್ ಅನಿಸ್ತಿದೆ? ನಿಮ್ ಹುಡುಗರಿಗೆ ನಿಮ್ ಕಣ್ಮುಂದೆನೆ ಶಿಕ್ಷೆ ಕೊಡ್ತಿರೋದು? ಶಿಕ್ಷೆನೇ ಅನ್ಸ್ತಿಲ್ಲ, ನೀರ್ ಕುಡಿಯೋದು ಅಲ್ಲ, ಶಿಕ್ಷೆ ಅಲ್ಲ. ನೀರ್ ಕುಡಿಯೋದ್ ಕುಡಿಬೋದು, ಈ ಶೆಕೆಲ್ ಆಮೇಲೆ ಹೆಂಗ್ ಹೋಗೋದು? ನಾವು ಗೊತ್ತಲ್ಲ, ಕುಡ್ದು ತೋರಿಸ್ತೀವಿ. ಫೈನಲಿ ಫಸ್ಟ್ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಗರ್ಲ್ಸ್. ಸೊ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಅಭಿಮಾನಿಗಳು ನಮ್ಮನ್ನ ನೋಡ್ಕೊಂಡು ಹೋಗ್ತಾರೆ. ಹಾಯ್ ಅಂಕಲ್, ಹಾಯ್ ಹಾಯ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಅಲ್ಟಿ ಗೈಸ್, ಫುಲ್ ಸಕ್ಕದಾಗಿದೆ. ಫಸ್ಟ್ ಟಾಸ್ಕ್ ಅಲ್ಲ ಹಿಂಗೆ ದಬಾಕಿದೀವಿ. ನೆಕ್ಸ್ಟ್ ಟಾಸ್ಕ್ ನೋಡ್ಬೇಕು. ಪನಿಷ್ಮೆಂಟ್ ಸಿಕ್ಕಿಲ್ಲ ಅಲ್ಲ, ಅದಕ್ಕೆ ಅಷ್ಟು ಅವರು ಒಂದ್ ಪನಿಷ್ಮೆಂಟ್ ಆದ್ಮೇಲೆ ಅವರು ಮಾತಾಡ್ತಾರೆ. ಟಾಸ್ಕ್ ನಂಬರ್ 2 ಶುರು ಮಾಡೋಣ. ಸೊ ಈ ಟಾಸ್ಕ್ ಏನಂದ್ರೆ ನಿಮ್ಗೆ ಎಲ್ಲೆಲ್ಲಿ ಗಾಡಿ ನಂಬರ್ ಪ್ಲೇಟ್ ಕಾಣಿಸುತ್ತೋ ಆ ಗಾಡಿ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಮಾಡ್ಬೇಕು ನೀವು ಫೋಟೋನ. ಅದ್ರಲ್ಲಿ ಏನಂದ್ರೆ ಅದ್ರಲ್ಲಿರೋ ಎಲ್ಲಾ ಗಾಡಿ ನಂಬರ್ ನ ಆಡ್ ಮಾಡಿದಾಗ ನಂಬರ್ 9 ಬರ್ಬೇಕು. ಫಾರ್ ಎಕ್ಸಾಂಪಲ್ 7722 ಅಂತ ಇರುತ್ತೆ. ಸೊ ಅದರಲ್ಲಿ 7714 + 2 2 4 ಆಗುತ್ತೆ. 14 + 4 18. ದೆನ್ 1 + 8 = 9 ಆಗುತ್ತೆ. ಅರ್ಥ ಆಯ್ತಾ? ಸೊ ಇದೇ ರೀತಿ ಓವರ್ ಆಲ್ ಆಗಿ 9 ಬರ್ಬೇಕು ನಂಬರ್. ನಂಗೆ ಅರ್ಥ ಆಗ್ತಿಲ್ಲ. ಏನಿಲ್ಲ, ನಂಬರ್ ಪ್ಲೇಟ್ಸ್ ಬರೋದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಟೋಟಲ್ ಮಾಡಿದಾಗ 9 ಬರುತ್ತೆ ಅಷ್ಟೇ. ಸೊ ಈ ತರದ ನಂಬರ್ ನ ಕ್ಯಾಪ್ಚರ್ ಮಾಡ್ಬೇಕು. ಒಂದ್ ರೌಂಡ್ ಕಾರಲ್ಲಿ ಹೋಗಿ ಬರ್ತೀವಿ. ಹೈಯೆಸ್ಟ್ ಯಾರು ಕ್ಯಾಪ್ಚರ್ ಮಾಡಿರ್ತಾರೆ ಅವ್ರು ಸೇಫ್ ಆಗ್ತಾರೆ. ನೀವೇ ನೋಡ್ಬಿಟ್ಟು ಆಡ್ ಮಾಡಿ ಫಿಲ್ಟರ್ ಮಾಡಿ ಇಕ್ಕೊಬೇಕು ನೀವು ಫೋಟೋಸ್ ನ. ಕಷ್ಟ ಇದು, ಎಷ್ಟೊಂದು ಹುಡುಕ್ಬೇಕು. ಶೆಕೆ ಆಗ್ತಾ ಇದೆ, ಇಳಿಸ್ಬಿಡ್ರಪ್ಪ. ಇಲ್ಲ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಟೈಮ್ ಸ್ಟಾರ್ಟ್ಸ್ ನೌ. ಮೀನ್ವೇಲ್ ಹಂಗೆ ಕೇಳಿಸ್ಕೊಡಿ. ಸೋತಿರೋರಿಗೆ ಪನಿಷ್ಮೆಂಟ್ ಏನು ಅಂದ್ರೆ ಫಸ್ಟ್ ಒನ್ ಹೈಯೆಸ್ಟ್ ಬಂದಿರೋರು ಸೇಫ್ ಆಗ್ತಾರೆ. ಮಿಕ್ಕಿರೋ ಪನಿಷ್ಮೆಂಟ್ ಅವ್ರಿಗೆ ಫಸ್ಟ್ ಬಂದಿರೋರಿಗೆ 1 ಲೀಟರ್ ಆಫ್ ಮಜ್ಜಿಗೆ ಇರುತ್ತೆ. ಸೆಕೆಂಡ್ ಬಂದಿರೋರಿಗೆ 750 ml ಮಜ್ಜಿಗೆ ಇರುತ್ತೆ. ಥರ್ಡ್ ಇರೋರಿಗೆ 550 ml ಮಜ್ಜಿಗೆ ಇರುತ್ತೆ. ನಾನು ಅದಕ್ಕಿಂತ ಮುಂಚೆನೆ ತಗೊಂಡಿದ್ದೀನಿ. ಹೊಡೆದಾಡ್ಬೇಡಿ. ಒಂದ್ಸತಿ ಹೆಂಗ್ ಕೌಂಟ್ ಮಾಡ್ಬೇಕು ಹೇಳಿ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಲ್ಲಿ ಬಿಂದು ಗೆದ್ಬಿಟ್ಲು ಅನ್ಸುತ್ತೆ. ಸ್ಟಾಪ್ ಮಾಡೋಣ. 3 2 1 ಸ್ಟಾಪ್. 54005. ಇವರು ಮಾನ್ಸ ಅವರು 5400 ಅಂತ ನಂಬರ್ ಹುಡ್ಕೋರೆ. ಒಂದೇ ಒಂದ್ ಸಿಕ್ಕಿದೆ ಅಷ್ಟೇ ಅವ್ರಿಗೆ. ನೋಡುವ ನೆಕ್ಸ್ಟ್ ಬೇರೆಯವರೆಲ್ಲ ಹೆಂಗಿದೆ ಅಂತ. ಮನೋಜ್ MD ಅವರು 2 ಹುಡುಕಿದ್ದಾರೆ. ಬಿಂದುವರೆ ಕೊಡಿ. ನಂದು ಯಾವ್ದು ಇಲ್ಲ. ಇಷ್ಟೊಂದು ಫೋಟೋ ತೆಗ್ದವ್ರೆ, ಇದ್ರಲ್ಲಿ ಒಂದು ಇಲ್ವಂತೆ. ಪಾಪ ಅವ್ರ ಹಣೆ ಬರ ನೋಡಿ ಹೆಂಗಿದೆ. ನೋಡಿ ನಿಮ್ದು ನೋಡ್ಕೊಳ್ಳಿ ನೀವೇ. ಇದೆಯಾ? ವಿಲ್ ಸೇ ಒಂದು ಲಕ್ಕಿ ನಂಬರ್ 8. ಸ್ಟಾರ್ಟಿಂಗ್ ಇಂದ ನೋಡು. ಈಗ ನೋಡಿ ಲಕ್ಕಿ ನಂಬರ್ 8 ಅಂತ ಕೊಟ್ಟಿದ್ವಿ. ಸುಮ್ನೆ ಒಂದ್ ರ್ಯಾಂಡಮ್ ಆಗಿ ಯಾರು 8 ಇದರ ನಂಬರ್ ತೋರಿಸ್ತಾರಂತ. ಸೊ ಬಿಂದು ಅವ್ರಿಗೆ ಗೆದ್ದಿದ್ದಾರೆ. ಭರತ್ ಅವ್ರು ಫಸ್ಟ್ ಪನಿಷ್ಮೆಂಟ್, ಸೆಕೆಂಡ್ ಪನಿಷ್ಮೆಂಟ್, ಥರ್ಡ್ ಪನಿಷ್ಮೆಂಟ್. ಈ ಸಲ ನಮ್ಮ MD ಅವ್ರು ಸೇಫ್ ಆಗಿದ್ದಾರೆ. ಸಕ್ಕದಾಗಿದೆ ಗೇಮ್ ಗುರು. ಈ ತರ ಎಲ್ಲ ನಾವು ಮಾಡಿದೇ ಉಂಟಿಲ್ಲ. ಓಕೆ, 1 ಲೀಟರ್ ಮಜ್ಜಿಗೆ, 750 ml ಮಜ್ಜಿಗೆ, 500 ml ಮಜ್ಜಿಗೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡು. ನಮ್ಮ KMF ನಂದಿನಿಯಿಂದ ಮೊಸರು ತಗೊಂಡು ಮಜ್ಜಿಗೆ ಮಾಡ್ಕೊಂಡ್ ಬಂದಿದ್ದೀನಿ. ಈ ಉರಿಯೋ ಬಿಸಿಲಿಗೆ ಫುಲ್ ತಂಪು ಮಾಡೋಣ ಹುಡುಗರಿಗೆ. ನೋಡೋಣ ಬನ್ನಿ. ಇವಾಗಿಂದ ಟೈಮ್ ಇರುತ್ತೆ ನಿಮಗೆ ಕುಡಿಯೋದಕ್ಕೆ. ಓಹೋ, ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? 750 ml ಇವರಿಗೆ ತಗೊಳ್ಳಿ. 500 ml ಇವರಿಗೆ. 1 ಲೀಟರ್ ನಮ್ಮ ಭರತ್ ಅವ್ರಿಗೆ 1 ಮಿನಿಟ್ ಟೈಮ್ ಇರುತ್ತೆ. ಇವ್ರಿಗೆ 1.5 ನಿಮಿಷ ಟೈಮ್ ಇರುತ್ತೆ. ಇವ್ರಿಗೆ 2 ನಿಮಿಷ ಟೈಮ್ ಇರುತ್ತೆ. 2 ನಿಮಿಷ. 2 ನಿಮಿಷ. 2 ನಿಮಿಷ 120 ಸೆಕೆಂಡ್ಗಳು. ಏನೆಲ್ಲ ಮಾಡ್ಬೋದು ಪ್ರಪಂಚದಲ್ಲಿ. ಗೈಸ್, ಮಜ್ಜಿಗೆ ಕುಡಿಸ್ತಾ ಇದಾರೆ, ನೀರ್ ಕುಡಿಸ್ತಾ ಇದಾರೆ, ಬರೀ ಇಂತವೆ. ಪೊಲೀಸು ಆಂಜನೇಯ ಇಲ್ಲಿಗಲ್ ಏನ್ ಮಾಡ್ತೀರಾ ಅಂಕಲ್? ಟೈಮ್ ಸ್ಟಾರ್ಟ್ಸ್ ನೌ. ಜೈ ಬಜರಂಗಿ.
ಓಕೆ, ಮಾನ್ಸ ಅವರು ಕೇವಲ 30 ಸೆಕೆಂಡ್ಗೆ ಮುಗಿಸಿದ್ದಾರೆ. ಇನ್ನು 30 ಸೆಕೆಂಡ್ ಇದೆ. ಓಕೆ, ಇವರು ಕೂಡ ಆನ್ ಟೈಮಲ್ಲಿ ಮುಗಿಸಿದ್ದಾರೆ. ಇನ್ನು ಆಲ್ಮೋಸ್ಟ್ 1 ನಿಮಿಷ ಇದೆ ಅವರಿಗೆ. ನೆಮ್ಮದಿಯಾಗಿ ಕುಡಿಬಹುದು. ನನ್ನ ಮನ್ಸರ ಪವಿತ್ರ ಆಗಿರೋ ಮಜ್ಜಿಗೆ ನಮ್ಮ ಹುಡುಗರಿಗೆ ಕೊಟ್ಟಿದ್ದೀನಿ. ಹೆಂಗಿದೆ ಮಜ್ಜಿಗೆ? ಹೆಂಗಿದೆ? ನಿಜ ಪವಿತ್ರವಾಗಿತ್ತು, ನಿಜ ಸಖತ್ ಕೂಲ್ ಆಯ್ತು. ಆದ್ರೂ ಲೈಟ್ ಆಗಿ ಮುಂದೇನಿರುತ್ತೆ ಅಂತ ಕ್ಯೂರಿಯಸ್, ಭಯ ಎರಡು ಇದೆ. ತಂಪಾಗಿದೆ ಗೈಸ್, ಅಷ್ಟೇ. ಬಾಡಿ ಫುಲ್ ತಂಪಾಗೋಗಿದೆ. ನನ್ನ ಹೆಸರು ಮಾನಸ. ಅದೇ ನಾನು ಸಪ್ತಗಿರಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದೀನಿ. ಅಪಾರ್ಟ್ ಫ್ರಮ್ ದಟ್ ನಾನೇನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಸದ್ಯಕ್ಕೆ ಒಂದು ಥಿಯೇಟರ್ ಟೀಮ್ ಅಲ್ಲಿ ಇದೀನಿ. ನಾಟ್ ಲೈಕ್ ಪ್ರೊಫೆಷನ್, ಇನ್ನು ಪ್ರೊಫೆಷನಲ್ಗೆಲ್ಲ ಹೋಗಿಲ್ಲ. ಬೇಸಿಕ್ ರಂಗಭೂಮಿ ಕಲಾವಿದೆಯಾಗಿ ಸದ್ಯಕ್ಕೆ ನಾವು ಒಂದು ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಫ್ಯೂಚರಲ್ಲಿ ಅಫ್ಕೋರ್ಸ್ ಆಕ್ಟರ್ ಆಗ್ಬೇಕನ್ನೋ ಆಸೆ ಇದೆ. ಮತ್ತೆ ಅವಕಾಶಗಳು ಸಿಕ್ಕಿದ್ರೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಡ್ಯಾನ್ಸ್, ಸಿಂಗಿಂಗ್ ಅದು ಇಂಟ್ರೆಸ್ಟ್ ಇದೆ. ಮತ್ತೆ ಇನ್ನೇನಾದ್ರೂ ಹೊಸದಾಗಿ ಲೈಕ್ ನಾನ್ ಟೆಕ್ ರಿಲೇಟೆಡ್ ಆಗಿರೋದ್ರಿಂದ ಸ್ಟಾರ್ಟ್ಅಪ್ ಮಾಡೋ ಆಸೆ ಇದೆ. ಎಸ್, ಜಾಸ್ತಿ ಏನಿಲ್ಲ, ಚಿಕ್ಕ ಪುಟ್ಟ ಆಸೆಗಳೇ. ಅದನ್ನ ತೀರಿಸಿ ನನ್ನ ತಂದೆ ತಾಯಿಗೆ ಒಂದು ಒಳ್ಳೆ ಮಗಳಾಗ್ಬೇಕು ಅಂಡ್ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗ್ಬೇಕು ಅಂತ ಆಸೆ ಇದೆ ಅಷ್ಟೇ. ನನ್ನ ಹೆಸರು ಬಿಂದುಶ್ರೀ ಅಂತ. ನನ್ನ ಇನ್ಸ್ಟಾ ಹಾಗೂ ಯೂಟ್ಯೂಬ್ ಮಿಸ್ ಬಿಂದುಶ್ರೀ. ಆಕ್ಚುಲಿ ಐ ಆಮ್ ಅ ಟೀಚರ್ ಅಂಡ್ ಐ ಆಮ್ ಅ ಕಂಟೆಂಟ್ ಕ್ರಿಯೇಟರ್. ತರಬೇತಿ ಅಂತ ನನ್ನ ಟ್ಯುಟೋರಿಯಲ್ಸ್ ಇದೆ. 25 ಮೆಂಬರ್ಸ್ ಬರ್ತಾರೆ. ಒಂದು ಜುಮ್ಕಾ ಬಿಸ್ನೆಸ್ ಕೂಡ ಇದೆ. ಐ ಆಮ್ ಆಲ್ರೆಡಿ ಅಂಡ್ ಸ್ಮಾಲ್ ಬಿಸ್ನೆಸ್ ಆಂಟ್ರಪ್ರೆನರ್. ಈಗ ಸ್ಟ್ರೆಸ್ ನಡುವೆ ಈ ರೀತಿ ಕಂಟೆಂಟ್ ಗಳು ನೋಡಿದಾಗ ಯು ವಿಲ್ ಫೀಲ್ ಹ್ಯಾಪಿ. ನಿಮ್ ಮುಖದಲ್ಲಿ ಒಂದು ಸ್ಮೈಲ್ ಬರ್ಲಿ ಅಂತ ಕಂಟೆಂಟ್ ಕ್ರಿಯೇಟರ್ಸ್ ತುಂಬಾ ಕಷ್ಟ ಪಡ್ತಾರೆ. ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಚಿಕ್ಕ ಪುಟ್ಟ ಎಡಿಟ್ಸ್ ಮಾಡ್ತೀನಿ ಪ್ಯಾಷನ್ಗೋಸ್ಕರ. ಆಮೇಲೆ ಪ್ರೊಫೆಷ್ನಲ್ ಆಗಿ ಬಂದರೆ ಆ್ಯಡ್ ಶೂಟ್ಸ್ ಮಾಡ್ತೀನಿ, ವಿಡಿಯೋ ಶೂಟ್ಸ್ ಮಾಡ್ತೀನಿ, ಪೇಯ್ಡ್ ಎಡಿಟ್ಸ್ ಮಾಡ್ತೀನಿ. ನಾನು ಮನೋಜ್ ಅಂತ. ಸೊ ನಾನು CSE ಇಂಜಿನಿಯರಿಂಗ್ ಮಾಡ್ತೀನಿ ಸಪ್ತಗಿರಿ ಕಾಲೇಜಲ್ಲಿ. ಅದನ್ನ ಬಿಟ್ಟು ಫ್ರೀ ಟೈಮಲ್ಲಿ ನಾನು ಸ್ಕೆಚಿಂಗ್ ಮಾಡ್ತೀನಿ. ಅಂದರೆ ಮುಂಚೆ ಇನ್ನೂ ಪ್ರೊಫೆಷ್ನಲ್ ಆಗಿ ಮಾಡ್ತಿದ್ದೆ ಆ್ಯಕ್ಚುಲಿ, ಬಟ್ ಅದು ತಪ್ಪೋಗಿದೆ. ಒಂದು 5 to 6 years ಗ್ಯಾಪ್ ಕೊಟ್ಟು. ಸೊ ಅದನ್ನು ಇಂಪ್ರೂವ್ ಮಾಡ್ತಾ ಇದ್ದೀನಿ. ಆಂಟ್ರಪ್ರನರ್ ಆಗಬೇಕು ಅಂತ ಆಸೆ ಇದೆ. ಡಿಪೆಂಡ್ಸ್ ಆನ್ ವಾಟ್ ಸ್ಟಾರ್ಟಪ್ ಐ ವಿಲ್ ಸ್ಟಾರ್ಟ್ ಅಂತ. ಸೊ ನೋಡುವ. ನೆಕ್ಸ್ಟ್ ಟಾಸ್ಕ್ ಹೋಗೋಣ. ಇದೇ ಒಂಥರ ಚೆನ್ನಾಗಿದೆ ಅಲ್ವಾ? ಯಾರು ಗಿವ್ ಅಪ್ ಮಾಡಕ್ಕೆ ಯಾರಾದ್ರೂ ರೆಡಿ ಇದ್ದೀರಾ? ಓಕೆ, ಟಾಸ್ಕ್ ನಂಬರ್ 3 ಮಾಡ್ತಾ ಇದೀವಿ. ಏನಿಲ್ಲ, ಅಂತ್ಯಾಕ್ಷರಿ ಆಡಿದ್ದೀರಾ ಅಲ್ವಾ? ಆಡಿದ್ದೀರಾ ಅಂತ್ಯಾಕ್ಷರಿ? ಕನ್ನಡ ಸಾಂಗ್ ಮಾತ್ರ. ನಾನೊಂದು ಸಾಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಆರ್ಡರ್ ವೈಸ್ ಆಗಿ ಬರುತ್ತೆ. ಮಾನಸ, ಬಿಂದುಶ್ರೀ ಅವರು, ಭರತ್ ಅವರು ಅಂಡ್ ಇವರು ಮನೋಜ್ ಅವರು. ಸೊ ಹಿಂಗ್ 1 2 3 ಇಂದ ಕೌಂಟ್ ಮಾಡ್ಕೊಂಡ್ ಬರ್ತಾರೆ. ಮಧ್ಯದಲ್ಲಿ ಸಾಂಗ್ ಲ್ಯಾಗ್ ಆದ್ರೆ ಒಬ್ರು ಸಾಂಗ್ ಹೇಳ್ಬೇಕಾದ್ರೆ ಮಿಕ್ಕಿದ್ 3 ಜನ ಕಿರ್ಚ್ಬೇಕು. 10 9 8 7 ಅಂತ. ಮ್ಯಾಕ್ಸಿಮಮ್ 10 ಸೆಕೆಂಡ್ ಟೈಮ್ ಇರುತ್ತೆ ಯೋಚನೆ ಮಾಡಕ್ಕೆ. ಇವಾಗ ಟೈಮ್ ಸ್ಟಾರ್ಟ್ಸ್ ನಾವು. ಈಗ ನಾನೊಂದು ಸಾಂಗ್ ಸ್ಟಾರ್ಟ್ ಮಾಡ್ತೀನಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಕಾಯಿಂದ ಮಾನಸ ಅವರು ಕಂಟಿನ್ಯೂ ಮಾಡ್ತಾರೆ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಅವತ್ತು ಹೋಗ್ಬಾರ್ದು ರೀ. ಅತ್ಲಾಗೆ ಆ ಹುಡುಗಿ, ಇತ್ಲಾಗೆ ಈ ಹುಡುಗಿ ಅವತ್ತು ಇರಬಾರ್ದು ರೀ. ಆಹಾ ಇಂದ ಆ ಕ್ಷಣ ತನ್ನಂತಾನೆ ತಲ್ಲಣ. ಈ ಪ್ರೀತಿಯು ಹಿಂಗೇಕೆ ಹಾಡಿದಂತು ಉತ್ತರಾನೇ ಇಲ್ಲ. ಕಾಯಿಂದ ಭರತ್ ಅವರು. ಲವ್ ಮೀ ಆರ್ ಹೇಟ್ ಮೀ, Kiss me or kill me, or darling please do something to me. Dum dum dum, rock and roll. Dum dum dole, rock and roll. Dum 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 dum, dum 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 dole. ತ್ರಿಪುರ ಸುಂದರಿ ಬಾರನಿ ಹಸೆಮಣೆಗೆ, ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ. ನಡೆ ನಡೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ, ಅಂಜದ ಗಂಡಿಗೆ ಜೋಡಿಯಾಗೆ ಮೆಲ್ಲಗೆ. A few minutes later. ಫಾಸ್ಟ್ ಆಗಿ ಹೇಳಿದ್ರು. ಡ್ರಾಪ್ ಆಗ್ಬಿಟ್ಟಿದ್ದಾರೆ ಗೈಸ್. ಓಕೆ, ಬರ್ತಿಲ್ಲ. 9 8 7 6 5 4 3 2 1. 10 minutes later. ಸರಿ, ನೀವು ಇಷ್ಟು ಬೇಗ ಸ್ಟಾರ್ಟ್ ಮಾಡಿದ್ರೆ ನಾವು ಮಾಡ್ಬಿಟ್ಟಾಗ 20 ಸೆಕೆಂಡ್ ಆಗೋಗಿದೆ. 20 ಸೆಕೆಂಡ್ ಆಗಿದೆ. 3 2 1. ಅದಕ್ಕೆ ಗೈಸ್ ಕನ್ನಡ ಕೇಳಿ, ಕನ್ನಡ ಮೂವೀಸ್ ನೋಡಿ. ಹೌದೌದು, ನನ್ನಷ್ಟು ನೋಡಿದ್ರೆ ಸಾಕು. ನಾವು ನೋಡ್ತೀವಿ ಆ ಮೊಮೆಂಟ್ ಅಲ್ಲಿ. ನೆನ್ಪರಲ್ಲ, ಏನ್ ಗೈಸ್ ಮಾಡೋಣ? ಬೈಕೋಬಿಡಿ ನಮ್ಮಿಬ್ರನ್ನ ಆಯ್ತಾ? ಈಗ ಇಲ್ಲಿ ಸೋತಿರೋರಿಗೆ ಪನಿಷ್ಮೆಂಟ್ ಏನು ಅಂದ್ರೆ, ಫಸ್ಟ್ ಸೋತಿರೋರು 10 ಗ್ಲಾಸ್ ಕಬ್ಬಿನ ಜ್ಯೂಸ್ ನ ಕುಡಿತಾರೆ. 10 ಗ್ಲಾಸ್. ಸೆಕೆಂಡ್ ಸೋತಿರೋರು 8 ಗ್ಲಾಸ್ ಕಬ್ಬಿನ ಜ್ಯೂಸ್ ನ ಕುಡಿತಾರೆ. ಅಂಡ್ ಲಾಸ್ಟ್ ಸೋತಿರೋರು 6 ಗ್ಲಾಸ್ ಕಬ್ಬಿನ ಜ್ಯೂಸ್ ನ ಕುಡಿತಾರೆ. ಒಂದು ಗ್ಲಾಸ್ 1 ಲೀಟರ್ ಇರುತ್ತಾ? ಓಕೆ, ರೆಡಿ ಇದ್ದೀರಾ?
ಓ ದೇವ್ರೆ, ಜ್ಯೂಸ್ ಕುಡ್ಸೋದ್ ಬದಲು ಬೇರೆ ಏನಾದ್ರು ಡಿಫಿಕಲ್ಟ್ ಟಾಸ್ಕ್ ಕೊಡ್ಬೇಕು. ಇದೇ ಡಿಫಿಕಲ್ಟ್ ಆಕ್ಚುಲಿ. 10 ಗ್ಲಾಸ್ ಕಬ್ಬಿನಲ್ಲಿ ಕುಡಿಬೇಕು, ಅವರು 3 ನಿಮಿಷದಲ್ಲಿ ಕುಡಿಬೇಕು. 10 ಗ್ಲಾಸ್ ಅವ್ರು ಬನ್ನಿ ಮುಂದೆಗಡೆ ಪಟ್ಟಂತ ಏನೋ ಇಷ್ಟು ಗ್ಲಾಸ್ ಇಟ್ಕೊಳ್ಳಿ, ನಾನು ಹೇಳ್ತೀನಿ. ಟೈಮ್ ಸ್ಟಾರ್ಟ್ಸ್ ನಾವು. ಆಗಲ್ಲ ಅಲ್ಲ ಬೈ, ಆಗಲ್ಲ, ಆಗ್ಬಾರ್ದು ಬೈ. ಹಾಕಿ ಹಾಕಿ ಹಾಕಿ. ಇಲ್ಲಿ ಜೋಶ್ ಬರ್ಲಿ ಸ್ವಲ್ಪ. ಈಗ ಫಿಟ್ ಮಾಡ್ತೀನಿ, ಆಗಲ್ಲ. ಫಿಟ್ ಮಾಡ್ತಾರೆ. ಒಂದೇ ಗ್ಲಾಸಾ ಸಾಕು, ಆಗಲ್ಲ. ಇವ್ರು ನೋಡಿ ಬರೀ ಒಂದೇ ಒಂದ್ ಗ್ಲಾಸು, ಅದ್ರ ಮೇಲೆ ಸ್ವಲ್ಪ ಅರ್ಧ ಕುಡ್ದವ್ರ. ಇನ್ನು 2 ನಿಮಿಷ ಟೈಮ್ ಐತೆ, ಬಟ್ ಕುಡಿಲ್ಲ ಇಲ್ಲ ಇವರು. ಹೊಟ್ಟೆ ಎಲ್ಲ ಒಂದರ ಆಗ್ತೈತೆ, ಹೋಗಲು. ಇನ್ನು 1.5 ನಿಮಿಷ ಟೈಮ್ ಇದೆ, ಆರಾಮಾಗಿ ಕುಡಿಬೋದು. ಕುಡಿಯಲ್ಲ. ಸೊ ಇವರು ಫಿಟ್ ಮಾಡ್ತಿದ್ದಾರೆ. ಬನ್ನಿ ಹೊರಗಡೆ, ನಾನು ಆರಾಮಾಗಿರ್ಬೋದು. ಫೈನಲಿ 1 ವಿಕೆಟ್ ಗಾನ್ ಆಯ್ತು. ಸೆಕೆಂಡ್ ಸೋತಿರೋರು 8 ಗ್ಲಾಸ್ ಕಬ್ಬಿನಲ್ಲೂ ಅವರು 2.5 ನಿಮಿಷದಲ್ಲಿ. ಈಗ 8 ಗ್ಲಾಸ್ ಅವರು ನಮ್ಮ ಮಾನಸ ಅವ್ರು ಕುಡಿತಾರೆ, ನೋಡೋಣ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಕಬ್ನಲ್ಲಿ ಕುಡಿಯೋಣ. ಆಗ್ತಾ ಇಲ್ಲ ಗೈಸ್, ಹೊಟ್ಟೆ ಫುಲ್. ಬನ್ನಿ ಹೊರಗಡೆ ಬನ್ನಿ. ಹೆಂಗೂ ಬೆಳಗ್ಗೆ ನಾಷ್ಟ ಕಮ್ಮಿನೇ ಮಾಡಿದೀವಿ, ಸ್ವಲ್ಪ ಜಾಸ್ತಿನೇ ತಿನ್ನೋಣ. 2ನೇ ವಿಕೆಟ್ ಗಾನು. ಇವರು ಈಗ 6 ಗ್ಲಾಸು 2 ನಿಮಿಷದಲ್ಲಿ ಕುಡಿಬೇಕು, ನೋಡೋಣ ಕುಡಿತಾರಾ ಅಂತ. ಈಗ ಜ್ಯೂಸಿನ ಕತೆ ಏನಾಯ್ತು ಅಂದ್ರೆ, ಕಬ್ಬಿನ ಜ್ಯೂಸು MD ಅವರು 1.25 ಗ್ಲಾಸ್ ನ ಕುಡಿದು ಅವರು ಗಿವ್ ಅಪ್ ಕೊಟ್ಟಿದ್ದಾರೆ. ಮಾನ್ಸ ಅವರು 2 ಗ್ಲಾಸ್ ನ ಕುಡಿದು ಗಿವ್ ಅಪ್ ಕೊಟ್ಟವ್ರೆ. ಭರತ್ ಅವರು ಮ್ಯಾಕ್ಸಿಮಮ್ ಅಂದ್ರೆ ಅವರೇ ಕುಡಿದಿರೋದು 4 ಗ್ಲಾಸ್ ನ ಕುಡಿದವ್ರೆ 1 ನಿಮಿಷದಲ್ಲಿ. ಸುಮ್ಮನೆ ಕೂತಿರಲ್ಲ. ಈಗ ಜರ್ನಿ ವಿತ್ ಕನ್ನಡಿಗ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನೇನಿದೆ ಅನ್ನೋದನ್ನ ಹೇಳಿ. ಚೇಂಜಸ್ ಮಾಡ್ಕೊಂಡಿದ್ದೀರಿ, ಏನ್ ಮಾಡ್ಬೇಕು, ಅಥವಾ ಈಗ ಇರೋದ್ರಲ್ಲಿ ಏನೇನು ಕರೆಕ್ಟ್ ಇದೆ, ಸೊ ಆ ಥರದ್ದೆಲ್ಲ ಸ್ವಲ್ಪ ತಿಳಿಸಿ. ಜರ್ನಿ ವಿತ್ ಕನ್ನಡಿಗ ಒಳ್ಳೆ ವ್ಲಾಗ್ಸ್ ಮಾಡ್ತಾ ಇದಾರೆ, ಒಳ್ಳೆ ಕಂಟೆಂಟ್ ಕೊಡ್ತಾ ಇದಾರೆ. ಅದೇ ಲೆವೆಲ್, ಸದ್ಯಕ್ಕೆ ಈ ಲೆವೆಲ್ಗೆ ಹೆಂಗ್ ಹೋಗ್ಬೇಕು ಆ ಲೆವೆಲ್ ಅವ್ರು ಹೋಗ್ತಾ ಇದಾರೆ. ಅದು ಇನ್ನೂ ಚೆನ್ನಾಗಿ ಮುಂದೆ ಬೆಳೀಲಿ ಅಂತ ಆಶೀರ್ವಾದ ಮಾಡ್ತೀವಿ. ಅಂಡ್ ಅವ್ರ ಕಂಟೆಂಟ್ ಆಶೀರ್ವಾದ ನಮ್ಮಿಂದ ಬೇಕಲ್ವಾ ಗೈಸ್? ನಾವೇ ಮೊದಲು ವ್ಯೂವರ್ಸ್, ಅವ್ರ ಫ್ರೆಂಡ್ಸ್ ಮೊದಲನೇ ವ್ಯೂವರ್ಸ್. ನಮ್ಮ ಆಶೀರ್ವಾದ ಅವ್ರ ಮೇಲೆ ಇದ್ರೆ ಅವ್ರು ಚೆನ್ನಾಗಿ ಬೆಳೀತಾರೆ. ಅದಾದ್ಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಅವ್ರಿಗೆ ಬೇಕು. ಎಲ್ಲರೂ ಪ್ಲೀಸ್ ದಯವಿಟ್ಟು ಕಂಟೆಂಟ್ ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಅವ್ರಿಗೆ ಸಪೋರ್ಟ್ ಮಾಡಿ. ಜರ್ನಿ ವಿತ್ ಕನ್ನಡಿಗ ಅವರ ಯೂಟ್ಯೂಬ್ ಚಾನಲ್ ನಾನು 1 ಇಯರ್ ಇಂದ ಫಾಲೋ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಕಂಟೆಂಟ್ಸ್ ಹಾಕ್ತಾರೆ. ಬರೀ ಅವರು ಒಂದು ಏಜ್ ಗ್ರೂಪ್ಗೆ ಸೆಟಲ್ ಆಗಿಲ್ಲ. ಅವ್ರ ಚಾನಲಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಅವರು ಒಂದೇ ಕಂಟೆಂಟ್ಗೆ ಸೀಮಿತ ಆಗಿಲ್ಲ. ಅವರು ಚಾಲೆಂಜಸ್ ಮಾಡ್ತಾರೆ, ಆಮೇಲೆ ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡ್ತಾರೆ, ಆಮೇಲೆ ಫುಡ್ ಓರಿಯೆಂಟೆಡ್ ವ್ಲಾಗ್ಸ್ ಮಾಡ್ತಾರೆ, ಎಲ್ಲ ಥರ ಮಾಡ್ತಾರೆ. ಆ್ಯಂಡ್ ಅವರು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಸ್ಮಾಲ್ ಬಿಸ್ನೆಸ್ಸನ್ನು ಸಪೋರ್ಟ್ ಮಾಡ್ತಾರೆ. ಆ ಥರ ಇನ್ನೂ ಅಷ್ಟು ವ್ಲಾಗ್ಸ್ ಬರಲಿ. ಜರ್ನಿ ವಿತ್ ಕನ್ನಡಿಗ ಅನ್ನೋದಕ್ಕಿಂತ ಜಾಸ್ತಿ ಮನು ಅಂತ ಪರಿಚಯ. ಫಸ್ಟ್ ಸೆಮಿಂದ ನಾವು ಅವ್ರ ಸಬ್ಸ್ಕ್ರೈಬರು. ಕಂಟೆಂಟ್ ಮಾಡೋದ್ರಲ್ಲಿ 100% ಯಾವಾಗಲೂ ಎಫರ್ಟ್ ಆಗ್ತಾನೆ. ಪ್ರತಿ ವಿಡಿಯೋದಲ್ಲೂ ಡಿಫ್ರೆಂಟ್ ಆ್ಯಂಗಲಿಂದ, ಅಂದರೆ ಒಂದೇ ಟರ್ಮ್ಗೆ ಸ್ಟಿಕ್ ಆನ್ ಆಗಲ್ಲ. ಅವನು ಬೆಳೆಸೋದು ಬಿಡೋದು ನಿಮ್ಮ ಕೈಲಿದೆ. ಸೊ ನಾವಂತೂ ಸಪೋರ್ಟ್ ಮಾಡ್ತಿದ್ದೀವಿ ಸ್ಟಾರ್ಟಿಂಗಿಂದ, ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಬಡವರು ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ. ಸೊ ಈಗ ಕಾಂಪಿಟೇಷನ್ ಇರೋದು ಬಿಂದು ಮತ್ತೆ ಭರತ್ ಅವರ ನಡುವೆ. ಅವ್ರಿಗೆ ಟಾಸ್ಕ್ ಏನಂದ್ರೆ, ಫಿಲಂ ನೇಮ್ಗಳನ್ನ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಹೋಗ್ಬೇಕು. ಯಾವ್ದು ಒಂದು ಎಂಡ್ ಆಗುತ್ತೋ ಸೊ ಅದರಿಂದ ಕಂಟಿನ್ಯೂ ಮಾಡಬೇಕು. ಅದನ್ನ ಅಂತಾಕ್ಷರ ಬದಲು ಇದನ್ನೇ ಕೊಟ್ಟಿದ್ರೆ ನಾವೇ ಇನ್ ಆಗ್ತಿದ್ವಾ ಗೈಸ್? ನಾವೇ ಫಾರ್ ಎಕ್ಸಾಂಪಲ್ ಸೂರ್ಯವಂಶ ಅಂದ್ರೆ ನೆಕ್ಸ್ಟ್ ಶಾ ಇಂದ ಶೌರ್ಯ. ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಹೋಗ್ಬೇಕು. ಮಧ್ಯದಲ್ಲಿ ಟೈಮ್ ಇಂಟರ್ವಲ್ ಕೇವಲ 5 ಸೆಕೆಂಡ್ ಮಾತ್ರ ಗ್ಯಾಪ್ ಇರುತ್ತೆ. ಸೊ ಅವರಿಬ್ರು ಮಧ್ಯೆ ನೋಡುವ ಕಾಂಪಿಟೇಷನ್ ಹೆಂಗಿರುತ್ತೆ ಅಂತ ಶುರು ಮಾಡೋಣ. ಕನ್ನಡ ಮೂವೀಸ್ ಅಷ್ಟೇನಾ? ಕನ್ನಡ ಮೂವೀಸ್ ಅಷ್ಟೇನೆ, ಖಂಡಿತ ಕನ್ನಡ ಮೂವಿ ಅಷ್ಟೇನೆ. ಓಕೆ ರೆಡಿ? ನಾನೊಂದು ಕನ್ನಡ ಫಿಲಮ್ ಹೇಳ್ತೀನಿ, ಅದರಿಂದ ಸ್ಟಾರ್ಟ್ ಮಾಡೋಣ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ ತಾಯಿಂದ ಬಿಂದು ಅವ್ರು ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ಅವರಿಗೆ ಬಾ ತಂಗಿ. ಗೀತಾ 3 2 1 0. ಬಿಂದು ಶ್ರೀ ಅವರು ಭರತ್ ಅವ್ರ ಮುಂದೆ ಸೋತಿದ್ದಾರೆ. ಹೀನಾಯ ಸೋಡು. ಅದು ಬೇಗನೆ ಸೋತ ಹೋಗಿದ್ದಾರೆ. ಸೊ ಈಗ ಬಿಂದು ಶ್ರೀ ಅವರು 10 ನಿಮಿಷ ಟೈಮ್ ಇರುತ್ತೆ. ಅವರು 2 ಪ್ಲೇಟ್ ವೆಜ್ ಫ್ರೈಡ್ ರೈಸ್ ನ ತಿನ್ಬೇಕು. ತಿಂತೀರಾ? ಹೆಂಗೆ ತಿಂತಾರಂತೆ ನೋಡೋಣ. ಒಳಗಡೆ ತಂದು ಕೊಡ್ತೀವಿ, ತಿನ್ಬೇಕಷ್ಟೇ. ಅವರು ತಿಂದಿಲ್ಲ ಅಂದ್ರೆ ನಮ್ ಭರತ್ ಅವ್ರು ವಿನ್ ಆಗ್ತಾರೆ. ನಾನು ಹೇಳ್ತಾ ಇದ್ದೀನಿ, ಗೆದ್ದಿರೋನು. ಯಾವತ್ತೂ ಇರಬಾರ್ದು. ಪರವಾಗಿಲ್ಲ, ನನ್ಗಿರುತ್ತೆ. ಅದಿರಬಾರ್ದು. ಪರವಾಗಿಲ್ಲ, ನನ್ಗಿರುತ್ತೆ. ಮಾತ್ರ ಇರಬಾರ್ದು. ಇರುತ್ತೆ ಅಪ್ಪ ನನಗೆ. ಟೀಚರ್ ಕೇಳ್ಬೇಕು ನೀನು. 10 ನಿಮಿಷ ತಾಯಿ ಇರೋದು, 2 ನಿಮಿಷ ಅಲ್ಲ. 10 ನಿಮಿಷ ತಾನೇ ಪೀಸಾಗಿ ತಿಂತಾರೆ. 5 ನಿಮಿಷ ಕೊಡ್ಬೇಕಿತ್ತು. ನನ್ ಕೇಳಿಲ್ಲ, ಅವ್ನು ಇಳಿಯಂಗಿಲ್ಲ. ಹೋಯ್ತು ಅವನಿಗೆ ಬಿಟ್ಟು ಕಾಯ್ಸಿ ಹೇಳಿದ್ನಿ. ಸಡನ್ ಆಗಿ ಭರತ್ ಅವ್ರು ಇಳಿಯಂಗೇ ಇಲ್ಲ. ಅವ್ರು ಹೇಳ್ದೆ ಕೇಳಿದ್ರೆ ಇಳಿಬಿಟ್ರೆ, ನಾನು ಹೇಳಿದ್ರೆ ಇಳಿದ್ರೆ ಕ್ವಿಟ್ಟು ಅಂತ. ಸೊ ಈಗ ಅವರೇ ಲಾಸ್ಟ್ ಆಕ್ಚುಲಿ ಇವರೇ ಗೆದ್ದಿದ್ದು ಅಂಗ್ಲೆಕ್ ಹಾಕೊಂಡ್ರೆ. ಒಳ್ಳೆ ಆಪ್ಷನ್ ಇತ್ತು ಅವನಿಗೆ, ಒಳ್ಳೆ ಆಪ್ಷನ್ ಇತ್ತು. ಅದೇನು ಹೇಳ್ದೆ ಕೇಳಿದ್ರೆ ಇಳಿದ್ಬಿಟ್ಟ. ಬಟ್ ನೀವೇ ನೋಡಿದ್ರೆ ವಿಡಿಯೋ ಇತ್ತಾನೆ ಅವ್ನು ಇಳಿದಿರೋದು.
ಹೇಳ್ದೆ ಬಟ್ ಏನಾಯ್ತು ಅಂತ ಗೊತ್ತಿಲ್ಲ. ವಾಮಿಟ್ ಬಂತಂತ ಪಕ್ಕನಾ ಬರತ್ತಾ? ಓ ಯಾಕ ಬರತ್ತಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. 100% ಕೊಡ್ತೀನಿ 24 hours ಇರೋವರೆಗೂ. ಇದು ಒಂದು ಚಾಲೆಂಜ್ ಆಕ್ಚುಲಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಗೆದ್ದಿದ್ದೀರಾ, ಹೆಂಗ ಅನ್ನಿಸ್ತು? ಥ್ಯಾಂಕ್ ಯು ಜರ್ನಿ ವಿತ್ ಕನ್ನಡಿಗ. ಭರತ್ ಕೇಳ್ರಿ. ಇಲ್ಲ ಹೊಟ್ಟೆ ತುಂಬಾ ಊಟ ಕೊಟ್ರಿ. ನಿಜವಾಗ್ಲೂ ಭರತ್ ಒಳ್ಳೆ ಫೈಟ್ ಕೊಟ್ರು. 1 ಲೀಟರ್ ಮಜ್ಜಿಗೆ, 1 ಲೀಟರ್ ನೀರ್ ಕುಡಿಯೋದು, ಮತ್ತೆ 4 glasses ಆಫ್ ಕಬ್ನಾಲ್ ಕುಡಿಯೋದಂದ್ರೆ ಏನ್ ಸುಮ್ನೆ ಅಲ್ಲ. 2 ಅವರ್ ಇದ್ದಿದ್ದು ಎಲ್ರು ನಮ್ಗೆ ಕೊಟ್ಟಿರೋ ಟಾಸ್ಕ್ ಮತ್ತೆ ಚಾಲೆಂಜಸ್ ಇಂದ 2 ಅವರ್ ಅಂದ್ರೆ 200 ರೂಪಾಯಿನ ಇವ್ರು ಗೆದ್ದವ್ರೆ. ಬನ್ನಿ ಇವರಿಗೆ ನೋಡ್ರಿ, ಬಿಂದುಶ್ರೀ ಅವರು 200 ರೂಪಾಯಿ ಗೆದ್ದವ್ರೆ. ವಿನ್ ಆಗೋದು ಸೋಲೋದು ಅದು ಲಾಸ್ಟ್, ಬಟ್ ಚೆನ್ನಾಗಿತ್ತು ಫುಲ್ಲು ಸ್ಟಾರ್ಟಿಂಗ್ ಇಂದ ಎಂಡ್ವರ್ಗು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕಾರಲ್ಲಿ ಈ ಥರ ಚಾಲೆಂಜ್ ಇರುತ್ತೆ ಅಂತ. ನಾನು ಕಾರ್ ಚಾಲೆಂಜ್ ಅಂದರೆ ಏನೋ ಸಿಂಪಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ ವಾಸ್ ಗುಡ್. ಟೈಮು ಒಳ್ಳೆ ರೀತಿಲಿ ಸ್ಪೆಂಡ್ ಆಯಿತು, ಹಾಗೆ ತುಂಬ ಫನ್ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು, ದುಡ್ಡು ಬಂತು. ಆ್ಯಕ್ಚುಲಿ ನಾನು ವಿನ್ ಆಗಿದ್ರಿಂದ 200 rupees ಅಮೌಂಟ್ ಬಂದಿದೆ. ಈ ಚಾಲೆಂಜ್ ವಿಡಿಯೋನ ಮಾಡೋಕ್ಕೆ ತುಂಬಾ ಸಪೋರ್ಟ್ ಮಾಡೋರು ನಮ್ಮ ಅಂಜನ್ ಅವರು, ನಮ್ಮ ಫ್ರೆಂಡು. ಅವರೇ ಇವತ್ತಿನ ನಮಗೆ ಸಾರಥಿ ಆಗಿರೋದು ಆಕ್ಚುಲಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಜರ್ನಿ ವಿತ್ ಕನ್ನಡಿಗ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.